ಬೆಂಗಳೂರು ನಗರ ಜಿಲ್ಲೆಯಿಂದ ಸುಮಾರು 27 ಪಶುವೈದ್ಯ ಸಂಸ್ಥೆಗಳನ್ನ ಬೇರೆ ಜಿಲ್ಲೆಗೆ ಶಿಫ್ಟ್ ಮಾಡೋಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಇದನ್ನ ವಿರೋಧಿಸಿ ಪ್ರಾಣಿ ದಯಾ ಸಂಘ ಮತ್ತು ಸಾಮಾಜಿಕ ಹೋರಾಟಗಾರರೊಬ್ರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ಈ ವಿರೋಧ ನೋಡ್ಕೊಂಬರೋಣ. ಪಶುಸಂಗೋಪನೆ ಇಲಾಖೆಯ ಅವೈಜ್ಞಾನಿಕ ನಿರ್ಧಾರ. ನಗರದ 27 ಪಶುಸಂಗೋಪನೆ ಆಸ್ಪತ್ರೆಗಳು ಶಿಫ್ಟ್. ಪಶುಪಾಲನಾ ಹಾಗೂ ಪಶುವೈದ್ಯ ಸೇವಾ ಇಲಾಖೆಯ ಅವೈಜ್ಞಾನಿಕ ನಿರ್ಧಾರಕ್ಕೆ ರೈತರು ಹಾಗೂ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಬೆಂಗಳೂರು ವ್ಯಾಪ್ತಿಯಲ್ಲಿನ 101 ಪಶುವೈದ್ಯ ಸಂಸ್ಥೆಗಳ ಪೈಕಿ 27 ಪಶುವೈದ್ಯ ಸಂಸ್ಥೆಗಳನ್ನು ಜಿಲ್ಲೆಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ಪ್ರಾಣಿ ದಯಾ ಸಂಘ ಆರೋಪಿಸಿ ಇಲಾಖೆಯ ಕಾರ್ಯದರ್ಶಿಗೆ ಪತ್ರ ಬರೆದಿದೆ. ಕೂಡಲೇ ಸ್ಥಳಾಂತರದ ಆದೇಶವನ್ನ ಹಿಂಪಡಿಬೇಕು ಅಂತ ಇಲಾಖೆಯ ಕಾರ್ಯದರ್ಶಿಯನ್ನ ಒತ್ತಾಯಿಸಿದ್ದಾರೆ. ಪಶುಸಂಗೋಪನೆ ಕೇಂದ್ರಗಳು ಶಿಫ್ಟ್ ಆಗಿರೋದ್ರಿಂದ ಬೆಂಗಳೂರು ನಗರ ಜಿಲ್ಲೆಯ ರೈತರಿಗೆ ತಮ್ಮ ಪಶುಗಳಿಗೆ ಚಿಕಿತ್ಸೆ ಸಿಗದೆ ಪರದಾಡ್ತಿದ್ದಾರೆ. ಸರ್, ಇವಾಗ ಇದು ನಮ್ಮ ರಾಜ್ಯ ಸರ್ಕಾರ ಪಶುಸಂಗೋಪನಾ ಇಲಾಖೆ ವೆಂಕಟೇಶ್ ಅವರ ಆದೇಶದ ಮೇಲೆ 28 ಆಸ್ಪತ್ರೆಗಳು ಬೆಂಗಳೂರು ನಗರ ಜಿಲ್ಲೆಯಿಂದ ಸ್ಥಳಾಂತರ ಮಾಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿರೋದು 97 ಪಶುವೈದ್ಯಕೀಯ ಆಸ್ಪತ್ರೆಗಳು. ಅದರಲ್ಲಿ ಇವಾಗ 28 ಹೊಂಟೋಗ್ಬಿಟ್ಟಂದರೆ ಇನ್ನು 69 ಉಳಿಯುತ್ತೆ. ಅದು ಸಾಕಾಗಲ್ಲ. ಯಾಕಂದರೆ ಇಲ್ಲಿ ಬಂದು ಕುರಿ, ಮೇಕೆ, ಹಂದಿ, ಕೋಳಿ, ಹಸು, ಎಮ್ಮೆ ಎಲ್ಲ ಇದೆ. ಇವಾಗ ಇದಕ್ಕೆ ಚಿಕಿತ್ಸೆ ಯಾರು ಮಾಡೋದು? ಇದ್ರ ಜೊತೆಯಲ್ಲಿ ನಾಯಿ, ಬೆಕ್ಕು ಅಂತೇಳಿ ಪಬ್ಲಿಕ್ ತರ್ತಾರೆ. ಇವಾಗ ಇವರು ಇದನ್ನೆಲ್ಲ ಖಾಲಿ ಮಾಡಿಬಿಟ್ಟಂದರೆ ಇವಾಗ ರೈತರು ಇವಾಗ ಪ್ರೈವೇಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಕ್ಕಾಗುತ್ತಾ? ರಾಜ್ಯದಲ್ಲಿ ಒಟ್ಟು 4234 ವಿವಿಧ ಹಂತದ ಪಶುವೈದ್ಯಕೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ. ರಾಷ್ಟ್ರೀಯ ಕೃಷಿ ಆಯೋಗದ ಮಾರ್ಗಸೂಚಿಯಂತೆ ಪ್ರತಿ 5,000 ಜಾನುವಾರುಗಳ ಘಟಕಗಳಿಗೆ ಒಂದು ಪಶುವೈದ್ಯಕೀಯ ಸಂಸ್ಥೆ ಇರಬೇಕಾಗುತ್ತೆ. ಅದರಂತೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಜಾನುವಾರುಗಳ ಘಟಕಗಳ ಸಂಖ್ಯೆ 1,000ಕ್ಕಿಂತ ಕಡಿಮೆ ಇದೆ ಎಂಬ ನೆಪ ಒಡ್ಡಿ ಬೆಂಗಳೂರು ನಗರದಲ್ಲಿ 24, ಗ್ರಾಮಾಂತರ ಜಿಲ್ಲೆಯಲ್ಲಿ 4 ಪಶುವೈದ್ಯ ಸಂಸ್ಥೆಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಪಶುವೈದ್ಯಕೀಯ ಸಂಸ್ಥೆಗಳು ಬೆಂಗಳೂರಿನಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಶಿಫ್ಟ್ ಆದ್ರೆ ಇಲ್ಲಿನ ಅಧಿಕಾರಿಗಳು ಕೂಡ ಸ್ಥಳಾಂತರ ಆಗಬೇಕಾಗುತ್ತೆ. ಹೀಗಾಗಿ ಅಧಿಕಾರಿಗಳಿಗೂ ಸಮಸ್ಯೆ ಎದುರಾಗಲಿದೆ. ಸದ್ಯ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವ್ಯಾವ ಆಸ್ಪತ್ರೆಗಳು ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ, ಸಂಸ್ಥೆಯ ಹೆಸರು ಸೂಪರ್ ಸ್ಪೆಷಾಲಿಟಿ ಪಶು ಆಸ್ಪತ್ರೆ ಬೆಂಗಳೂರಿನಲ್ಲಿ ಒಂದಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಶೂನ್ಯ. ಸ್ಪೆಷಾಲಿಟಿ ಪಶು ಆಸ್ಪತ್ರೆ ಶೂನ್ಯ ಇದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಶೂನ್ಯ ಇದೆ. ಪಾಲಿಕ್ಲಿನಿಕ್ ಸಂಖ್ಯೆ ಬೆಂಗಳೂರು ನಗರದಲ್ಲಿ ಶೂನ್ಯ ಇದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದಿದೆ. ಪಶು ಆಸ್ಪತ್ರೆಗಳು 19 ಇದ್ರೆ ಬೆಂಗಳೂರು ನಗರದಲ್ಲಿ 13 ಬೆಂಗಳೂರು ಗ್ರಾಮಾಂತರದಲ್ಲಿದೆ. ಪಶು ಚಿಕಿತ್ಸಾಲಯಗಳು 58 ಬೆಂಗಳೂರು ನಗರದಲ್ಲಿದ್ರೆ 61 ಬೆಂಗಳೂರು ಗ್ರಾಮಾಂತರದಲ್ಲಿದೆ. ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ 19 ಬೆಂಗಳೂರು ನಗರದಲ್ಲಿದ್ರೆ 24 ಬೆಂಗಳೂರು ಗ್ರಾಮಾಂತರದಲ್ಲಿದೆ. ಸಂಚಾರಿ ಪಶು ಚಿಕಿತ್ಸಾಲಯಗಳು 4 ಇದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೂ 4 ಇದೆ. ಒಟ್ಟು 101 ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಸಿಕ್ಕಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ 103 ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ. 2015ರಿಂದ 16ರಲ್ಲೂ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 33 ಪಶು ಆಸ್ಪತ್ರೆಗಳನ್ನು ಬೇರೆ ಜಿಲ್ಲೆಗಳಿಗೆ ಶಿಫ್ಟ್ ಮಾಡಲಾಗಿತ್ತು. ಆಗ ಕೆಲವೆಡೆ ಮೊಬೈಲ್ ಕ್ಲಿನಿಕ್ಗಳನ್ನು ಓಪನ್ ಮಾಡಿದ್ರು. ಆದರೆ ಅವುಗಳು ಕೇವಲ 4 ತಿಂಗಳಿಗೆ ಮುಚ್ಚಿ ಹೋಗಿದ್ವು. ಮತ್ತೆ ಇದೀಗ ಅವಶ್ಯಕತೆ ಇಲ್ಲ. ಜಿಲ್ಲೆಗಳಿಗೆ ವೈದ್ಯಕೀಯ ಸಂಸ್ಥೆಗಳನ್ನು ಸ್ಥಳಾಂತರ ಮಾಡಿರುವುದನ್ನು ವಿರೋಧಿಸಿ ಪ್ರಾಣಿ ದಯಾ ಸಂಘ ಇಲಾಖೆಯ ಕಾರ್ಯದರ್ಶಿ ಆಯುಕ್ತರ ಕದ ತಟ್ಟಿದ್ದು ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕು. ಪ್ರಕಾಶ್ ಟಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.